ಯಾಕೆ ಶ್ರೀಮಂತರಾಗ್ತಾನೆ ಇದ್ದಾರೆ, ಬಡವರಾಗೆ ಉಳಿದಿದ್ದಾರೆ? ಯಾಕೆ ಉದ್ಯೋಗನೇ ಮಾಡಬೇಕು, ಉದ್ಯಮಿ ಯಾಕೆ ಆಗಬಾರ್ದು? ಸೊ ಇವತ್ತಿನ ಜನಕ್ಕೆ ಆ ಪೇಷನ್ಸ್ ಇಲ್ಲ, 90% ಪೀಪಲ್ಸ್ಗೆ. ಹೂಡಿಕೆ ಅಂತ ಬಂದಾಗ, ಹಣ ಡಬಲ್ ಅಂತ ಬಂದಾಗ ಯಾವುದು ರೈಟ್ ವೇ, ಯಾವುದು ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅಂತ ಜನಕ್ಕೆ ಫಿನಾನ್ಷಿಯಲ್ ಲಿಟ್ರಸಿ ಸಿಂಗಲ್ ಡಿಜಿಟಲ್ ಇದೆ ಸರ್. to 4% ಮಾತ್ರ ಫಿನಾನ್ಷಿಯಲ್ ಲಿಟ್ರಸಿ ಆಗಿದ್ದಾರೆ. 95% ಜನಕ್ಕೆ ಆರ್ಥಿಕವಾಗಿ ಹೀಗೆ ಶಿಕ್ಷಣ ಇಲ್ಲ. ಇಲ್ಲ. ಪ್ರಪಂಚದ ಅಷ್ಟು ಆಸ್ತಿ ಏನು ನಮಗೆ ಈ ಸಂಪತ್ತು ಕಾಣಿಸ್ತಾ ಇದೆಯಲ್ಲ, ಅದು ಕೇವಲ 10%, 10 ಜನರ ಹತ್ರ ಇದೆ. ದುಡ್ಡು ಸೇವ್ ಮಾಡಿದ್ರೆ ಮಾತ್ರ ಅಲ್ಲ, ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಮಾತ್ರ ಅಲ್ಲ, ಅದನ್ನು ಹೇಗೆ ನಿಭಾಯಿಸಬೇಕು, ಯಾವ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು, ರೈಟ್ ಇನ್ವೆಸ್ಟ್ಮೆಂಟ್, ರೈಟ್ ಪ್ಲೇಸ್, ರೈಟ್ ಟೈಮ್. ಹಾಗಾಗಿ ಹೇಮಂತ್ ಕುಮಾರ್ ಇವಾಗ ನಮ್ಮ ಜೊತೆ ಆರ್ಥಿಕ ಸಲಹೆಗಾರ, ಹೂಡಿಕೆ ತಜ್ಞ, ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಹಣವನ್ನು ಹೇಗೆ ಡಬಲ್ ಮಾಡ್ಬೋದು, ಎಲ್ಲಾ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ಕಾರಣಕ್ಕೆ ನಿಮ್ಮಲ್ಲಿ ಕೂರಿಸ್ಕೊಂಡಿದ್ದೆ. ಹೌದು, ಖಂಡಿತ. ಎಲ್ರಿಗೂ ಕಾಡೋ ಪ್ರಶ್ನೆ, ದುಡಿಮೆ ಒಂದಿರುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ಹೌದು. ಎಲ್ಲಾ ಬಡವರು ಶ್ರೀಮಂತರಾದಂತ ಇದೆ, ಪ್ರತಿಯೊಬ್ಬ ಶ್ರೀಮಂತರ ಹಿಂದೆ ಕಷ್ಟ ದಿನಗಳಿದ್ದೇ ಇರುತ್ತೆ, ಇಲ್ಲ ಅವರಪ್ಪ ಕಷ್ಟದಲ್ಲಿ ಇರ್ತಾರೆ. ಶ್ರೀಮಂತರ ಮಕ್ಕಳು ಶ್ರೀಮಂತರಾಗಿ ಉಳಿಯೋದು ಕಷ್ಟ, ಅವ್ರು ಇನ್ನೂ ಹೆಚ್ಚು ಶ್ರೀಮಂತರಾಗೋದು ಬಹಳ ಕಷ್ಟ. ಆದ್ರೆ ಬಡವನ ಮಕ್ಕಳು ಶ್ರೀಮಂತ ಆದಂತ ಇತಿಹಾಸ ಇದೆ, ಅದೇ ಹಾದಿ. ಸೊ ಎಲ್ರಿಗೂ, ಈ ಆಡಿಯನ್ಸ್ಗೆ, ನಮ್ಮ ನೋಡ್ತಿರ್ತಕ್ಕಂಥವ್ರಿಗೆಲ್ರಿಗೂ ಕಾಡೋ ಪ್ರಶ್ನೆ, ಹಣ ಹೇಗೆ ಡಬಲ್ ಮಾಡೋದು, ಹೂಡಿಕೆ ಹೇಗೆ ಮಾಡೋದು? ಇವತ್ತೆಲ್ರಿಗೂ ಕೂಡ ಹೂಡಿಕೆ ಅಂದಾಗ ಒಂದು ಲ್ಯಾಂಡು, ಇಲ್ಲ ಗೋಲ್ಡು, ಇಲ್ಲ ಶೇರ್ ಮಾರ್ಕೆಟ್, ಇಲ್ಲ ಮ್ಯೂಚುವಲ್ ಫಂಡ್, ಈ ತರದ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಸೊ ಹಾಗಾಗಿ ಜನಸಾಮಾನ್ಯರ ಪ್ರಶ್ನೆಗಳನ್ನ ನಿಮ್ ಮುಂದೆ ಇಡುವಂತ ಟೈಮ್ ಇದು. ಎಸ್, ನಮ್ಮ ಕರ್ನಾಟಕ ಟಿವಿ ಸ್ಟುಡಿಯೋ ನಿಮ್ಗೆ ವೆಲ್ಕಮ್ ಮಾಡ್ತೀನಿ ಹೇಮಂತ್ ಕುಮಾರ್ ಅವರೇ. ಎಸ್, ಹೆಂಗ್ ಸರ್, ಒಂದಷ್ಟು ಆಲೋಚನೆಗಳಿರುತ್ತೆ, ಒಂದಷ್ಟು ಅನ್ನೋಕ್ಕಿಂತ ಬಹಳಷ್ಟು ವಿಷಯಗಳನ್ನ ಕಲ್ತಿದ್ದೀರಿ. ರಾಜ್ಯ, ದೇಶ, ವಿದೇಶದಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಹಾರಗಳು, ಲಾಭ ಏನು, ನಷ್ಟ ಏನು ಅಂತ ವೈಯಕ್ತಿಕವಾಗಿ ನೀವು ಅವೆಲ್ಲ ಅನುಭವಿಸಿರ್ತೀರಿ ಅಂತ ಅನ್ಕೋತೀನಿ. ಅದೊಂದು ಎಕ್ಸ್ಪೀರಿಯನ್ಸ್. ಆಗ್ಲೇ ಒಂದು ಮಾತು ಹೇಳಿದ್ರಿ, ಈಗೆಲ್ಲ ಎಕ್ಸ್ಪರ್ಟ್ ಅಂತಂದ್ರೆ ತಲೆ ಕೂದಲು ಬೆಳಗಾಗಿರ್ಬೇಕು ಅಂತ. ತಲೆ ಕೂದಲು ಬೆಳಗಾಗಿರ್ಬೇಕು, ಅಯ್ಯಗ್ರಿ. ಅವ್ರಿಗೆ ವಯಸ್ಸು, ಅವರ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಆಧಾರ ಆಗಿರುತ್ತೆ. ಆದ್ರೆ ಇವತ್ತಿನ ಟೆಕ್ನಾಲಜಿ ಏರುಗತಿ ಇಳಿಯೋದು, ಮಾರ್ಕೆಟ್ ಅಸ್ತವ್ಯಸ್ತ, ದಿಢೀರ್ನ ಶ್ರೀಮಂತ, ಇವೆಲ್ಲವನ್ನು ಕೂಡ ಇತ್ತೀಚಿನ ಜನರೇಷನ್ ನೋಡ್ತಿರೋದು. ಸೊ ಇವತ್ತು ನಾನು ನಿಮ್ಮನ್ನು ಕೇಳೋ ಪ್ರಶ್ನೆ ಇಷ್ಟೇ, ಹೂಡಿಕೆ ಅಂತ ಬಂದಾಗ, ಹಣ ಡಬಲ್ ಅಂತ ಬಂದಾಗ ಯಾವುದು ರೈಟ್ ವೇ, ಯಾವುದು ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅಂತ? ಹೌದು, ಇಲ್ಲಿ 2 ಥರ ಬರುತ್ತೆ ಸರ್. ರೈಟ್ ಪರ್ಸನ್ನ ಚೂಸ್ ಮಾಡೋದು, ಅಥವಾ ನಾನೇ ಸ್ವತಃ ಕಲಿತು ಹೂಡಿಕೆ ಮಾಡೋದು. ಸೊ ಇವತ್ತಿನ ಜನಕ್ಕೆ ಆ ಪೇಷನ್ಸ್ ಇಲ್ಲ, 90% ಪೀಪಲ್ಸ್ಗೆ. ಅದಕ್ಕಿಂತ ಮುಂಚೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ. ಪ್ರಪಂಚದ ಅಷ್ಟು ಆಸ್ತಿ ಏನು ನಮಗೆ ಈ ಸಂಪತ್ತು ಕಾಣಿಸ್ತಾ ಇದೆಯಲ್ಲ, ಅದು ಕೇವಲ 10%, 10 ಜನರ ಹತ್ರ ಇದೆ. ಸೊ ಪ್ರಪಂಚದ 90% ಆಸ್ತಿ ಕೇವಲ 10% ಜನರ ಹತ್ರ ಇದೆ. ಇನ್ನು 10% ಆಸ್ತಿ 90% ಜನರ ಹತ್ರ ಇದೆ. ನನ್ಗೆ ಯಾವಾಗಲೂ ಕಾಡ್ತಿದ್ದ ಪ್ರಶ್ನೆ ಇದು. ಸೊ ನಾವು ಮೂಲತಃ ವ್ಯವಸಾಯ ಮಾಡೋರ ಕಡೆಯಿಂದ, ಮಂಡ್ಯದವರು, ನಾಗಮಂಗಲ. ಸೊ ನಮ್ಗೆ ಬೆಳಗ್ಗೆ ಒಂದು ಡ್ಯೂಟಿ ಇರ್ತಿತ್ತು, ಸ್ಕೂಲಿಂದ ಬಂದ ತಕ್ಷಣ ಇನ್ನೊಂದು ಕೆಲಸ ವಹಿಸಿರೋರು. ಸೊ ಆ ಕೆಲಸಗಳನ್ನ ಮಾಡಬೇಕಾದ್ರೆ ಕಾಡ್ತಿದ್ದು, ಯಾಕೆ ಶ್ರೀಮಂತರಾಗ್ತಾನೆ ಇದ್ದಾರೆ, ಬಡವರಾಗೆ ಉಳಿದಿದ್ದಾರೆ. ಹಾಗಂತ ನಾವೇನು ಬಡವರು ಅಂತಲ್ಲ, ಬಟ್ ಬಡತನ ಇದೆ ಅನ್ನೋ ತರ ಬಿಂಬಿಸ್ಕೊಂಡಿದ್ವಿ. ಅಂದ್ರೆ ನಮ್ಮ ಹತ್ರ ಇದ್ದಿದ್ದ ಸಂಪತ್ತನ್ನ, ಅಥವಾ ನಮ್ಮ ಹತ್ರ ಇದ್ದಿದ್ದ ಹಣನ ಹೇಗೆ ಉಪಯೋಗಿಸ್ಕೋಬೇಕು, ಅಥವಾ ದುಡ್ಡನ್ನ ಹೇಗೆ ದುಡಿಸ್ಬೇಕು ಅಂತ ಗೊತ್ತಿಲ್ಲ ನಮ್ಗೆ, ಅಥವಾ ನಮ್ಮ ಹಿಂದಿನವ್ರಿಗೆ. ಅಂದ್ರೆ ಉಳಿಸೋದು ಗೊತ್ತಿತ್ತು, ಬೆಳೆಸ್ಕೊಂಡು ಹೋಗೋದು ಗೊತ್ತಿರ್ಲಿಲ್ಲ. ಸೊ ಇರೋದನ್ನ ಕಾಪಾಡ್ಕೋಬೇಕು, ಇನ್ನೊಂದ್ ಸ್ವಲ್ಪ ಕೂಡಿಟ್ಕೋಬೇಕು, ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕು. ಸಂಪತ್ತಿತ್ತು, ಆದ್ರೆ ಆರ್ಥಿಕ ಶಿಕ್ಷಣ ಇರ್ಲಿಲ್ಲ. ಆರ್ಥಿಕ ಶಿಕ್ಷಣ ಇರ್ಲಿಲ್ಲ. ಸೊ ಆ ಒಂದು ಕ್ವಶನ್, ನಾನು ಆಗ್ಲೇ ಹೇಳ್ದಂಗೆ, ಬಡವ್ರು ಯಾಕೆ ಬಡವರಾಗೆ ಇದ್ದಾರೆ, ಶ್ರೀಮಂತರಾಗ್ತಾನೆ ಹೋಗ್ತಾ ಇರ್ತಾರೆ. ನಾವು ನೋಡಿರ್ತೀವಿ ಊರಲ್ಲಿ, ನಂದೊಂದು 100-150 ಮನೆ ಇದ್ರೆ, ಒಂದು 2-3 ಮನೆಯವರು ತುಂಬಾ ಚೆನ್ನಾಗಿ, ತುಂಬಾ ಐಷಾರಾಮಿ ಜೀವನ, ಅವ್ರ ಮಕ್ಕಳು ನಮ್ಗಿಂತ ಆರಾಮಾಗಿ, ಯಾವುದೇ ಚಿಂತೆ ಇಲ್ದಂಗೆ ಅಥವಾ ಕೆಲಸ ಇಲ್ದಂಗೆ, ಆ ಏಜಲ್ಲಿ ಏನ್ ಬೇಕೋ ಅದೆಲ್ಲ ಸಿಗ್ತಾ ಇರುತ್ತೆ. ಸೊ ಹೋಗ್ತಾ 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 ನಾವು, ನನ್ಗೆ ಈ ಎಂಪ್ಲಾಯ್ಮೆಂಟ್ ಅಥವಾ ಕೆಲಸ ಮಾಡೋದು, ಉದ್ಯೋಗ ಮಾಡೋದು ಅಂದ್ರೆ ನನಗೆ ಮುಂಚೆಯಿಂದನೂ ಆಗ್ಬಾರ್ದು. ಯಾಕೆ ಉದ್ಯೋಗನೇ ಮಾಡಬೇಕು, ಉದ್ಯಮಿ ಯಾಕೆ ಆಗ್ಬಾರ್ದು? ಸೊ ನಾನ್ ಕೇಳ್ತಾ ಇದ್ದಿದ್ದು ಇದನ್ನ ನಮ್ಮ ಮಿಡಲ್ ಕ್ಲಾಸ್ ಅಥವಾ ಈ ಲೋವರ್ ಮಿಡಲ್ ಕ್ಲಾಸ್ ಜನಗಳ ಮನೇಲಿ ಒಪ್ಪಲ್ಲ. ಸೊ ಅದು ರಿಸ್ಕ್ ಅನ್ನೋ ತರ, ರಿಸ್ಕ್ ಫ್ಯಾಕ್ಟರ್, ಸಕ್ಸಸ್ ರೇಷಿಯೋ ಕಮ್ಮಿ ಇದೆ ಅನ್ನೋದು, ಮತ್ತೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಲ್ಲ. ಸೊ ನಾನು ನನ್ನ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿ ಬೆಂಗಳೂರು ಯೂನಿವರ್ಸಿಟಿಲಿ ನಾನು ಡೈರೆಕ್ಟ್ ನನ್ನ ಯಾವುದೇ ಕಂಪ್ನಿ ಕೆಲ್ಸಕ್ಕೆ ಹೋಗ್ಲಿಲ್ಲ. ನನಗೆ ಎಸ್ ಬ್ಯಾಂಕ್ ಅಥವಾ ಕೋಟಕ್ಕಲ್ಲೆಲ್ಲ ಆಫರ್ ಆಗಿತ್ತು. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ, ಡಬಲ್ ಗ್ರಾಜುಯೇಷನ್, ಗೋಲ್ಡ್ ಮೆಡಲ್, ಕೆಲಸ ಆಫರ್ ಇದ್ರೂ ರಿಜೆಕ್ಟ್ ಮಾಡಿ ಒಂದಷ್ಟು ಜನರನ್ನ ನಂಬಿ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುರು ಮಾಡಿದೆ.
ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗೊತ್ತಿರುತ್ತೆ, ಒಂದಷ್ಟು ಹೊಡೆತಗಳು ಎಕ್ಸ್ಪೀರಿಯನ್ಸ್ ಆಯ್ತು, ಒಂದಷ್ಟು ವರ್ಷದ ಸೇವಿಂಗ್ಸ್. ನಮ್ಗೆ ಸೇವಿಂಗ್ಸ್ ಅನ್ನೋದು ಮುಂಚೆಯಿಂದ ಬಂದಿದ್ದು, ರಕ್ತಗತ ಅಂತ ಹೇಳ್ಬೋದು. 50 ಪೈಸಾ ಕಾಯಿನ್ ಸ್ಟಿಲ್ ನನ್ನ ಹತ್ರ ಒಂದು 15 ಕಾಯಿನ್ ಇದೆ. ಸೊ ಅಂದ್ರೆ ಚಾಕ್ಲೇಟ್ ತಗೊಳಕೋ ಅಥವಾ ಏನೋ ಮಾಡು ಅಂತ ಕೊಟ್ಟಿದ್ದು ಅಥವಾ ಚಿಲ್ಲರೆ ಉಳಿದಿದ್ದು ಅದನ್ನು ಸೇವ್ ಮಾಡ್ತಾ ಬರೋದು. ಅಲ್ಲಿಂದ ಶುರು ಆಗಿ 1000, 2000, 10,000 ಸ್ಕಾಲರ್ಶಿಪ್ ಬಂದಿದ್ದು. ಯಾವುದು ಶೋಕಿ ಇಲ್ಲ, ಶೂ ತಗೊಳ್ಳೋದಿಲ್ಲ, ಚಟಗಳಿಲ್ಲ. ಸೊ ಹಾಗಾಗಿ ಒಂದಷ್ಟು ಲಕ್ಷಗಳು ಸೇವಿಂಗ್ಸು, ಅದೇ ಹಿರಿಮೆ ನಮ್ಗೆ. ನನ್ನ 20ನೇ ವರ್ಷದಲ್ಲಿ ನನ್ನ ಹತ್ರ ಒಂದಿಷ್ಟು ಲಕ್ಷ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ. ಎಷ್ಟು ಲಕ್ಷ ಇತ್ತು? 4.5 ಲಕ್ಷ ಇತ್ತು 20ನೇ ವಯಸ್ಸಲ್ಲಿ. ಸ್ಟಿಲ್ ನಾನು ಓದ್ತಾ ಇದ್ದೆ. ನಾನು ಓದ್ಬೇಕಾದ್ರೆ ನಾನು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಹೂಡಿಕೆ ಶುರು ಮಾಡಿದೆ. ನನ್ಗೆ ಯಾವಾಗ್ಲೂ ರಿಗ್ರೆಟ್ ಫೀಲ್ ಕಾಡೋದೇನು ಅಂದ್ರೆ, ನಾನು ಇನ್ನೂ ಹಿಂದೆ, ನನಗೆ 16ನೇ ವರ್ಷದಲ್ಲೋ SLC ಆದ್ಮೇಲೋ PUC ಆದ್ಮೇಲೋ ಯಾರೋ ಒಬ್ಬ ವ್ಯಕ್ತಿ ಬಂದು ನೀನು ಪ್ರತಿ ತಿಂಗಳು 1,000 ಅಥವಾ 2,000 ಇದನ್ನ ಮಾಡು, ಇದು ಹೀಗೆ ಬೆಳೆಯುತ್ತೆ ಅಂತ ಹೇಳಿದ್ರೆ ನನ್ಗೊಂದು 6-7 ವರ್ಷ ಒಂದಷ್ಟು ಟೈಮ್ ಸಿಗೋದು. ನಾನು ಇವತ್ತು ದುಡ್ಡು ಸಂಪಾದನೆ ಮಾಡ್ಬೋದು, ಆ ಟೈಮ್ ನ ತರಕ್ಕಾಗಲ್ಲ. ಸೊ ಅದು ನನ್ಗೆ ಯಾವಾಗ್ಲೂ ಕಾಡುತ್ತೆ. ಸೊ ಅದು ನನ್ನ ಕೈಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟನ್ನ ಮಾಡ್ಬೇಕು ಅನ್ನೋದು ನನ್ನ ಥಾಟು. ಸೊ ಆ 4.5 ಲಕ್ಷ ಏನಿತ್ತಲ್ಲ ಅದಷ್ಟನ್ನು ನಾನು ಧೈರ್ಯವಾಗಿ, ಅಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಥವಾ ಮಾರ್ಕೆಟ್ಗೆ ನಾನು ಪಾಠ ಕಲಿಯಕ್ಕೆ ಕೊಟ್ಟೆ ಅಂತ ಹೇಳ್ಬೋದು. ರಾಂಗ್ ಪೀಪಲ್ಸ್ ಯಾವಾಗ್ಲೂ ರೈಟ್ ಪೀಪಲ್ ಯಾವಾಗ ಮ್ಯಾಟ್ರ್ ಆಗುತ್ತೆ ಅನ್ನೋದು ಇದೇ ವಿಷಯಕ್ಕೆ. ರಾಂಗ್ ಪೀಪಲ್ ಜೊತೆ ಕೈ ಜೋಡಿಸಿ ಬಿಸ್ನೆಸ್ ಶುರು ಮಾಡಿ ಅದೆಲ್ಲ ಕಳ್ಕೊಂಡು ನನ್ಗೊಂದು ಕ್ವಶನ್ಸ್ ಕಾಡುತ್ತಲ್ಲ, ಮನೆ ಕಡೆ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ವಿದ್ಯೆ ಕೊಡ್ಸಿದ್ರು, ಒಂದ್ ಕೆಲ್ಸಕ್ಕೆ ಹೋಗ್ಬೋದಿತ್ತು, ಯಾಕೆ ಬೇಕಿತ್ತು, ಆ ಒಂದಷ್ಟು ರಾತ್ರಿಗಳು ಕಳಿಯೋದಿರುತ್ತಲ್ಲ, ಅದು ಕಲ್ಸಿದ ಪಾಠ. ಸೊ ಫಿನಾನ್ಷಿಯಲ್ ಲಿಟ್ರಸಿ. ಸೊ ದುಡ್ಡು ಸೇವ್ ಮಾಡಿದ್ರೆ ಮಾತ್ರ ಅಲ್ಲ, ಬ್ಯಾಂಕಲ್ಲಿ ಇಟ್ಕೊಂಡ್ರೆ ಮಾತ್ರ ಅಲ್ಲ, ಅದನ್ನ ಹೇಗೆ ನಿಭಾಯಿಸ್ಬೇಕು, ಯಾವ ಜಾಗದಲ್ಲಿ ಇನ್ವೆಸ್ಟ್ ಮಾಡಬೇಕು, ರೈಟ್ ಇನ್ವೆಸ್ಟ್ಮೆಂಟ್, ರೈಟ್ ಪ್ಲೇಸ್, ರೈಟ್ ಟೈಮ್. ನನ್ನ ಹಣ, ನನ್ನ ಜಾಗ, ನಾನು ಯಾವ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಮತ್ತು ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಈ 3 ತುಂಬಾ ಮುಖ್ಯ. ಸೊ ಆ 3 ನನಗೆ ಜೀವನ ಕಲಿಸ್ತು. ಸೊ ಅಲ್ಲಿಂದ ನನಗೆ ಗೊತ್ತಾಯ್ತು, ನನ್ನ ಹಾದಿ ಇದಾಗಿದೆ ಅಂಡ್ ಇದನ್ನೇ ನಾನು ಯಾಕೆ ಉದ್ಯಮ ಮಾಡ್ಕೋಬಾರ್ದು. ಅಂದ್ರೆ ಜನಕ್ಕೆ ಫಿನಾನ್ಷಿಯಲ್ ಲಿಟ್ರಸಿ ಸಿಂಗಲ್ ಡಿಜಿಟಲ್ ಇದೆ ಸರ್, ಜಾಗತಿಕ ಮಟ್ಟದಲ್ಲಿ, ಇಂಡಿಯಾದಲ್ಲಿ ಮಾತ್ರ ಅಲ್ಲ. ಶಿಕ್ಷಣ ಫಿನಾನ್ಷಿಯಲ್ ಲಿಟ್ರಸಿ ಸಿಂಗಲ್ ಡಿಜಿಟಲ್ ಇದೆ. ಅಪ್ ಟು 9% ವರೆಗೂ ಸಿಂಗಲ್ ಡಿಜಿಟೇ ಬರುತ್ತೆ. ಬಟ್ 3 to 4% ಮಾತ್ರ ಫಿನಾನ್ಷಿಯಲ್ ಲಿಟ್ರಸಿ ಆಗಿದ್ದಾರೆ. 95% ಜನಕ್ಕೆ ಆರ್ಥಿಕವಾಗಿ ಶಿಕ್ಷಣ ಇಲ್ಲ ಶಿಕ್ಷಣ ಇಲ್ಲ. ನಾನು ಧೈರ್ಯವಾಗಿ ಯಾವುದೇ ಸ್ಟೇಜ್ ಮೇಲೆ ಬೇಕಾದ್ರೂ ಹೇಳ್ತೀನಿ. ಯಾಕೆ ಅಂದ್ರೆ ಸ್ಟಿಲ್ 70 ವರ್ಷದಿಂದ ಮಾಡಿರೋ ನಮ್ಮ ಎಜುಕೇಶನ್ ಸಿಸ್ಟಮ್ ಈಗಲೂ ಹಾಗೆ ಬರ್ತಾ ಇದೆ. ಸೊ ಈಗೆಲ್ಲೋ ಕೆಲವು ಸ್ಕೂಲ್ಗಳಲ್ಲಿ ಆ ಚೇಂಜ್ ಆಗಿರ್ಬೋದು. ಫಿನಾನ್ಷಿಯಲ್ ಲಿಟ್ರಸಿ ಅನ್ನೋ ಒಂದು ಕಾನ್ಸೆಪ್ಟ್, ಒಂದು ಬುಕ್ ಈಗ ಬಂದಿದೆ ಅಂತ ಕೇಳ್ಪಡ್ತಾ ಇದ್ದೀನಿ, ಚಿಕ್ಕ ಸ್ಕೂಲ್ಗಳು ಅಥವಾ ಬೇರೆ ಸ್ಕೂಲ್. ನೀವು ಹೇಳ್ತೀರಿ ಪ್ರತಿಯೊಬ್ರು ಕೂಡ ಆರ್ಥಿಕ ಶಿಕ್ಷಣವನ್ನ ಪಡೆಯೋದು ಖಂಡಿತ ಖಂಡಿತವಾಗಿ ಕೊಡ್ಲೇಬೇಕು, ಅವ್ರಿಗೆ ಕಡ್ಡಾಯ ಆಗ್ಬೇಕು ಅಂತ ಹೇಳ್ತೀರಿ. ಹೌದು, ನಮ್ಮ ರಾಜಕೀಯ ವ್ಯವಸ್ಥೆನೂ ಹಾಗೆ ಇದೆ. ನಮ್ಮ ಸ್ಟೂಡೆಂಟ್ಸ್ಗಳು ಉದ್ಯೋಗಿಗಳಾಗೋದಕ್ಕೆ ಏನ್ ಬೇಕೋ ಆ ಪ್ರಿಪ್ರೇಷನ್ ಮಾತ್ರ ಮಾಡ್ತಾ ಇದ್ದಾರೆ. ಉದ್ಯಮ ಮಾಡೋದಕ್ಕೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ. ಸೊ ಪ್ರಪಂಚದ ಅಥವಾ ಇಂಡಿಯಾದ 140 ಕೋಟಿ ಜನ ಇದ್ದಾರೆ ಅಂದ್ರೆ ಎಷ್ಟು ಜನ ಕೆಲಸ ಕೊಡಕ್ ರೆಡಿ ಇದ್ದಾರೆ, ಸೊ ಕೆಲಸ ಮಾಡಕ್ಕೆ ರೆಡಿ ಇದ್ದಾರೆ. ಸೊ 3 ಇಂದ 4 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಔಟ್ ಆದ್ರೆ ಎಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ? ಯಾಕೆ ಅಂದ್ರೆ ಅವರ ಶಿಕ್ಷಣ, ಆರ್ಥಿಕ ಶಿಕ್ಷಣದ ಬಗ್ಗೆ ಅವ್ರಿಗೆ ವ್ಯವಸ್ಥೆ ಬಗ್ಗೆ ತಿಳುವಳಿಕೆ ಇಲ್ಲ, ಮತ್ತೆ ಭಯ, ಮತ್ತೆ ಬ್ಯಾಕ್ ಸಪೋರ್ಟ್ ಇಲ್ಲ. ಸೊ ಅಷ್ಟು ಸ್ಕಿಲ್ಡ್ ಇಲ್ಲ. ಸೊ ಹಾಗಾಗಿ ಈ ವ್ಯವಸ್ಥೆ. ಸೊ ಅಲ್ಲಿಂದ ನಾನು ಕಲಿತಾ ಬಂದೆ. ಸೊ ನನ್ಗೊಂದಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಥವಾ ಪಾರ್ಟ್ನರ್ಸ್ ಮೋಸ ಮಾಡಿದಾಗ. ಸೊ ಆರ್ಥಿಕ ಶಿಕ್ಷಣ ಯಾಕೆ ಬೇಕು, ಫಿನಾನ್ಷಿಯಲ್ ಲಿಟ್ರಸಿ ಇವೆಲ್ಲ ಯಾಕೆ ಬೇಕು ಅಂದ್ರೆ ಸ್ವತಃ ನಿಮ್ಗೆ ಅನುಭವ ಆಯ್ತು, ಅದಾದ್ಮೇಲೆ ಶುರು ಮಾಡಿದ್ರಿ. ಖಂಡಿತ. ನಿಮ್ ಕಂಪ್ನಿಲಿ ಈಗ ಕಂಪ್ನಿ ನೇಮ್ ಏನು, ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ದು? ಸೊ ವೆಲ್ತ್ ಆಲ್ಕೆಮಿಸ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಸೊ ನಮ್ದು ಫಿನಾನ್ಷಿಯಲ್ ಅಡ್ವೈಸರಿ. ಸೊ ಇಲ್ಲಿ ನಾನು ಹೇಗೆ ಹೂಡಿಕೆ ಮಾಡಬೇಕು, ಹೇಗೆ ಹೂಡಿಕೆ ಮಾಡಬೇಕು, ಸೆಕ್ಯೂರ್ ಆಗಿ ಹೇಗೆ ಹೂಡಿಕೆ ಮಾಡೋದು ಹೇಗೆ, ಅದ್ರ ಬಗ್ಗೆ ಗೈಡ್ ಮಾಡ್ತೀವಿ, ನಾವು ಅಡ್ವೈಸ್ ಮಾಡ್ತೀವಿ. ಯಾವುದೇ ₹1 ಯಾರದೇ ₹1 ನಮ್ಮ ಅಕೌಂಟ್ಗೆ ಹಾಕ್ಸ್ಕೊಳ್ಳೋದಾಗ್ಲಿ ಅಥವಾ ಬೇರೆಯವ್ರಿಗೆ ಹಾಕಿ ಅಂತ ಹೇಳಲ್ಲ. ಸೆಕ್ಯೂರ್ ಇನ್ವೆಸ್ಟ್ಮೆಂಟ್ ವಿತ್ ಯುವರ್ ಕಂಟ್ರೋಲ್. ನಿಮ್ಮ ಕಂಟ್ರೋಲ್ ಅಲ್ಲಿ ಯಾವುದೇ ಭಯ ಇಲ್ದಲೆ ಹೇಗೆ ಹೂಡಿಕೆ ಮಾಡಬೇಕು, ನಿಮ್ಮ ಪ್ರತಿ ₹1 ಇನ್ನೊಂದು ರೂಪಾಯಿನ ದುಡಿಯೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಅದಕ್ಕೊಂದಷ್ಟು ಟೈಮ್ ಬೇಕು.